ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವ ರೆಸಿಪಿ ಯಾವುದಂದರೆ ಪಾಲಕ್ ಚಪಾತಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲೇ ನಾನು 1 ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟು 1 ಕಪ್ಪು, ಎಣ್ಣೆ, ನೀರು, 4 ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರ, ಗರಂ ಮಸಾಲ, ಜೀರಿಗೆ, ಅರಿಶಿನ ಪೌಡರ್ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೆ. ಸೊ ಅದೇ ಪಾತ್ರೆಗೆ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಇವಾಗ ಇದು ಕುದ್ದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಸಹ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ನೋಡ್ತಿರ್ಬೋದು ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಿಟ್ಟು ಕಲಿಸ್ಬೇಕು. ಅದನ್ನ ಹೇಗೆ ಕಲಿಸೋದಂತ ನೋಡೋಣ. ನಾನು ಮೊದಲಿಗೆ ಇಲ್ಲೊಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಪೌಡರ್ ಇಷ್ಟೇ ಸಾಕು, ಮತ್ತೇನು ಬೇಡ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಅದು ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೂ ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇರೆ ನೀರು ಮಿಕ್ಸ್ ಮಾಡ್ಕೋಬೇಕಂತೇನಿಲ್ಲ, ಅದೇ ನೀರನ್ನ ಹಾಕೋಬೋದು. ಇವಾಗ 1 ಸ್ಪೂನ್ಗೆ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ನೀವು ಹಿಟ್ಟು ನಾದ್ಕೊತಿರಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ಚಪಾತಿ ಹಿಟ್ಟು ಚೆನ್ನಾಗಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ನಾನು ಸ್ವಲ್ಪ ನಾದ್ಕೊತಿದ್ದೀನಿ. ಅದಾದಮೇಲೆ ಇದನ್ನು ಒಂದು 5 ನಿಮಿಷ ಕಾಲ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ರೆ ಸಾಕು. ಇವಾಗ ನಾನು 5 ನಿಮಿಷ ಆಗಿದೆ. ಇವಾಗ ನಿಮಗೆ ತೋರಿಸ್ತಿದ್ದೀನಿ ಇದು ಹೇಗಾಗಿದೆ ಹಿಟ್ಟು ಅಂತ. ಚೆನ್ನಾಗಿ ಬರ್ತದೆ ಚಪಾತಿ ಎಲ್ಲ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಚಪಾತಿ ಹುಳಿ ಮಾಡ್ಕೊತೇವಲ್ಲ ಸೇಮ್ ಅದೇ ಥರನ ಹುಳಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಹುಳಿ ಮಾಡ್ಕೋಬೋದು. ನೀವು ಬೇಕಾದರೆ ಒಂದೊಂದೇ ಚಪಾತಿ ಮಾಡ್ತೀವಲ್ಲ ಸೊ ಅದೇ ಥರನೂ ಮಾಡ್ಕೋಬೋದು. ಇಲ್ಲ ಈ ಥರ 2 ಚಪಾತಿ ಹುಳಿ ಅಂದರೆ ಪದರ್ ಚಪಾತಿ ಅಂತಾರಲ್ಲ ಸೊ ಅದು ಥರನೂ ಮಾಡ್ಕೋಬೋದು. ನಾನು ಇಲ್ಲಿ ಸಣ್ಣದಾಗಿ ಹುಳಿ ಹರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ರೌಂಡ್ ಮಾಡಿಬಿಟ್ಟು ಹಿಟ್ಟನ್ನ 2 ಸೈಡ್ ಹಚ್ಚಿ ಸಣ್ಣ ಎಲೆ ಟೈಪ್ ಮಾಡ್ಕೊತಿದ್ದೀನಿ. ಇವಾಗ ನೋಡ್ತಿರ್ಬೋದು ಸೇಮ್ ಅದೇ ಟೈಪ್ನ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಚಪಾತಿ ಚೆನ್ನಾಗಿ ಉಬ್ಬಿ ಬರ್ತಾವಂತ ಅಷ್ಟೇ. ಈಗ ಪದರ್ ಚಪಾತಿ ಮಾಡೋ ಮುಂದೆ ನಾವು ಯಾವ ಥರ ಮಾಡ್ತೇವಲ್ಲ 2 ಚಪಾತಿದು ಸೊ ಅದೇ ಥರನೇ ಮಾಡ್ಕೊಳ್ಳೋದು ಇಲ್ಲಿನೂ ಸಹ. ಇದನ್ನು ಮತ್ತೆ ಹಿಟ್ಟನ್ನ 2 ಸೈಡ್ ಹಚ್ಬಿಟ್ಟು ಇನ್ನು ಚಪಾತಿ ನಾವು ಯಾವ ಥರ ಲಟ್ಟಿಸ್ಕೊತೇವಲ್ಲ ರೌಂಡಾಗಿ ಅದೇ ಶೇಪಲ್ಲಿ ನಾನು ರೌಂಡಾಗಿ ಲಟ್ಟಿಸ್ಕೊತಿದ್ದೀನಿ. ನೀವು ಬೇಕಂದರೆ ಶೇಪ್ ಬೇಕಂದರೆ ಮಾಡ್ಕೋಬೋದು ಯಾವ ಶೇಪಲ್ಲಾದರೂ. ಇವಾಗ ನೋಡ್ತಿರ್ಬೋದು. ಮತ್ತು ಇದು ತುಂಬ ತೆಳ್ಳಗಾಗಿ ಲಟ್ಟಿಸ್ಬಾರ್ದು, ಮೀಡಿಯಮ್ ಸೈಜ್ ಒಳಗೆ ಲಟ್ಸಿದ್ರೆ ಸಾಕು. ಇವಾಗ ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಲಟ್ಸಿದ್ದೀನಿ ಅಂತ. ನೆಕ್ಸ್ಟ್ ನಾವೊಂದು ತವಾ ಇಟ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಪಾಲಕ್ ಚಪಾತಿ ಮಾಡಿಟ್ಟಿದ್ದೆಲ್ಲ ಸೊ ಅದನ್ನು ಹಾಕ್ತಿದ್ದೀನಿ. ಮತ್ತು ಇದ್ರ ಮೇಲೆ ಇನ್ನೊಂದು ಸ್ಪೂನ್ನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ನೀವು ನೆಕ್ಸ್ಟ್ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ಚಪಾತಿ ಅಂತ. ಇವಾಗ ಎಲ್ಲ ಕಡೆಯೂ ಎಣ್ಣೆ ಸವರಿದ್ದಾಗಿದೆ. ಇವಾಗ ನೋಡ್ತಿರ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ನೀವು ನಾಷ್ಟಕ್ಕಾಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ನೈಟ್ ಊಟಕ್ಕಾಗಿರ್ಬೋದು, ಇಲ್ಲ ಯಾವುದಾದ್ರೂ ಗೆಸ್ಟ್ ಎಲ್ಲ ಬಂದರೆ ಈ ಥರ ಎಲ್ಲ ಚಪಾತಿ ಮಾಡಿಕೊಡಿ. ಒಂದೇ ಥರ ಚಪಾತಿ ತಿಂದು ನಮಗೂ ಬೋರ್ ಆಗಿರುತ್ತಲ್ಲ, ಆವಾಗ ಮಕ್ಕಳಿಗೆ ಈ ಥರ ಎಲ್ಲ ಟಿಫಿನಿಗೆ, ಲಂಚ್ ಬಾಕ್ಸಿಗೆ ಎಲ್ಲನೂ ಹಾಕ್ಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನೆಕ್ಸ್ಟ್ ಇದನ್ನು 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಚಪಾತಿ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಪಾಲಕ್ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲೇ ಮೊಸರು ಮತ್ತು ಆಲೂ ಕುರ್ಮಾ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಾಯಿ ಚಟ್ನಿನೂ ತೊಗೋಬೋದು, ಅದು ಕೂಡ ಸಖತ್ ಟೇಸ್ಟಿ ಆಗಿರುತ್ತೆ. ಇವಾಗ ನಾನು ತೋರಿಸ್ತಿದ್ದೀನಿ ಚಪಾತಿ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಪದರಾಗಿ ಬಂದಿದೆ ನೋಡ್ತಿರ್ಬೋದು ನೀವೇ ಪಾಲಕ್ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇವತ್ತು ನಾನು ಮಾಡಿರೋ ಪಾಲಕ್ ಚಪಾತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.